ಹರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೆಲಮಂಗಲ ಟು ಮಂತ್ರಾಲಯ. ತುಂಬ ಜನಕ್ಕೆ ಇವಾಗ ಮೆಜೆಸ್ಟಿಕ್ಕಿಂದ ಅಲ್ಲಿಂದ ಇಲ್ಲಿಂದ ಹೋಗ್ತಾ ಇರ್ತಾರೆ. ಸೊ ಈಸಿಯಾಗಿ ನೆಲಮಂಗಲದಿಂದ ಮಂತ್ರಾಲಯಗೆ ಹೇಗೆ ಹೋಗೋದು, ಮತ್ತು ಮಂತ್ರಾಲಯದಲ್ಲಿ ಫಸ್ಟು ಎಲ್ಲೆಲ್ಲಿ ಹೋಗಬೇಕು, ಯಾವ ಟೆಂಪಲಲ್ಲಿ ಫಸ್ಟ್ ದರ್ಶನ ಮಾಡಬೇಕು, ಮತ್ತು ಮಂತ್ರಾಲಯದಿಂದ ಏನೇನು ತರಬೇಕು, ಅದ್ರ ಬಗ್ಗೆ ಎಲ್ಲ ಇವತ್ತು ಫುಲ್ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಅದ್ರ ಜೊತೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವಾಗ ಮನೆ ಬಿಟ್ಟೆ. ಸೊ ಮನೆ ಬಿಟ್ಟು ಆಟೋ ಬುಕ್ ಮಾಡಿದ್ದೆ. ಆಟೋ ಬುಕ್ ಮಾಡ್ಕೊಂಡು ಇವಾಗ ಆಟೋ ಬಂತು. ಆಟೋ ಹತ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ ಒಂದು 3 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ. ಸೊ ಅಲ್ಲಿಗೆ ಇವಾಗ ಹೊರಟೆ. ಸೊ ಅದ್ರ ಜೊತೆಗೆ ಮಂತ್ರಾಲಯಕ್ಕೆ ಟಿಕೆಟ್ ಮೊದಲೇ ಬುಕ್ ಮಾಡಿದ್ದೀನಿ ನಾನು, ಟ್ರೈನ್ ಟಿಕೆಟ್ನ. ಟ್ರೈನ್ ಟಿಕೆಟು ಇವಾಗ ಅದು ಕನ್ಫರ್ಮ್ ಆಗಿದೆಯಾ ಇನ್ನೂ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಇವಾಗ. ಸೊ ಅದು ಕನ್ಫರ್ಮ್ ಆಗಿದ್ದರೆ ಓಕೆ, ಕನ್ಫರ್ಮ್ ಆಗಿಲ್ಲ ಅಂತಂದರೆ ಅಲ್ಲೇ ಟಿಕೆಟ್ ಸಿಗುತ್ತೆ. ಸೊ ನೀವೇನಾದರೂ ನೆಲಮಂಗಲದಿಂದ ಬಸ್ಸು ಇದೆ, ಬೇಕಿದ್ದರೆ ಬಸ್ಸಲ್ಲೂ ಹೋಗ್ಬೋದು. 11 o'clock ಬಸ್ ಇರುತ್ತೆ. ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ನನ್ನ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು. ಅಂದರೆ ನಾನು ಒಂದಿನ ಮುಂಚೆ ಬುಕ್ ಮಾಡಿದ್ದಿದ್ದು, ಸೀಟ್ಸ್ ಇರಲಿಲ್ಲ. ಬಟ್ ಆದರೆ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಟಿಕೆಟ್ ಸಿಕ್ತು. 155 rupees ಇತ್ತು ಟಿಕೆಟು. ಬಟ್ ಯಾರ್ಯಾರು ಬುಕ್ ಮಾಡಬೇಕಂದ್ರೂ 1 week ಮುಂಚೆನೇ ಬುಕ್ ಮಾಡಿ, ಆವಾಗ ನಿಮಗೆ ಸ್ಲೀಪರ್ ಕೋಚ್ ಸಿಕ್ಬಿಡುತ್ತೆ ಈಸಿಯಾಗಿ. ಟ್ರೈನ್ ಬಂದು 6 o'clock ಇದ್ದಿದ್ದು. ಅಂದರೆ ನನಗೆ ಡೌಟ್ ಇತ್ತು ಟಿಕೆಟ್ ಕನ್ಫರ್ಮ್ ಆಗಿದೆಯಾ ಅಲ್ವಾ ಅಂತ. ಅದಕ್ಕೆ 1 hour ಮುಂಚೆನೇ ಹೋಗಿದ್ದೆ. ಕೊನೆಗೂ ಜನರಲ್ ಸೀಟ್ ಸಿಕ್ತು, ಮೇಲ್ಗಡೆನೇ ಒಂದು ಸೀಟ್ ಸಿಕ್ತು. ಸೊ ತುಂಬ ರಶ್ ಇತ್ತು. ಸಾಟರ್ಡೆ ನೈಟ್ ಅಲ್ವಾ, ಎಲ್ಲ ಊರಿಗೆ ಹೋಗೋರೆಲ್ಲ ತುಂಬ ಇದ್ದರು, ತುಂಬ ರಶ್ ಇತ್ತು. 8 hours ಜರ್ನಿ ಮುಗಿಸ್ಕೊಂಡು ಮಂತ್ರಾಲಯ ರೀಚ್ ಆದೆ. ಮಂತ್ರಾಲಯ ರೋಡ್ ಅಂತ ಸ್ಟಾಪ್ ಬರುತ್ತೆ, ಅಲ್ಲಿ ಇಳ್ಕೋಬೇಕು. ಅದಾದಮೇಲೆ ರೈಲ್ವೆ ಸ್ಟೇಷನಿಂದ ಆಚೆ ಬಂದೆ. ಆಲ್ಮೋಸ್ಟ್ 3:30 ಆಗಿತ್ತು. ಅಲ್ಲೇ ಆಟೋಗಳಿರುತ್ತೆ. ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ 16 kilometers ಆಗುತ್ತೆ. ಅಲ್ಲೇ 50 rupees ಆಟೋಗಳಿರುತ್ತೆ. 50 ರೂಪಾಯಿ ಕೊಟ್ಟರೆ ಡೈರೆಕ್ಟ್ ಮಂತ್ರಾಲಯಗೆ ಅವರೇ ಕರ್ಕೊಂಬಂದು ನಮ್ಮನ್ನ ಬಿಟ್ಬಿಡ್ತಾರೆ. ಆಟೋದಲ್ಲಿ 30 minutes ಜರ್ನಿ ಇರುತ್ತೆ. ಆಟೋಯಿಂದ ಬಂದೆ, ಟೆಂಪಲ್ ಹತ್ರ ರೀಚ್ ಆದ್ವಿ. ಅಲ್ಲಿ ನನಗೆ ಇಬ್ಬರು ಫ್ರೆಂಡ್ಸ್ ಆದರು, ಹಾಸನ್ ಅವರು. ಸೊ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ಜೊತೆನೇ ಬಂದೆ. ಅವ್ರು ಟೀ ಕುಡಿತಾಯಿದ್ರು, ನಾನು ಟೀ ಕುಡಿಯಲ್ಲ. ಸೊ ಬಂದೆ. ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಬಂದಿದ್ದ ತಕ್ಷಣ ನನಗೆ ಶಾಕು. ಅಂದರೆ ಎಷ್ಟೊಂದು ಜನ ದೇವಸ್ಥಾನದ ಮುಂದೆನೇ ಎಲ್ಲ ಮಲ್ಕೊಂಡಿರ್ತಾರೆ. ಅಂದರೆ ದೇವ್ರ ಸೇವೆ ಅಂದರೆ ಇದು ಒಂದು ದೇವ್ರ ಸೇವೆ ಥರನೇ. ಸೊ ಅದಕ್ಕೆ ತುಂಬ ಜನ ನೈಟೇ ಇಲ್ಲಿ ಬಂದು ಇಲ್ಲೇ ಮಲ್ಕೊಂಡು ಬೆಳಗ್ಗೆಗೆ ದರ್ಶನಕ್ಕೆ ಹೋಗ್ತಾರೆ. ನಾನು ಅದೇ 4 o'clock ಆಗಿತ್ತು ಅಲ್ಲಿ ರೀಚ್ ಆಗೋಷ್ಟರಲ್ಲಿ. ಅಲ್ಲಿ 1 hour ಮಲ್ಕೊಂಡು ಮತ್ತೆ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಟೆಂಪಲ್ ಹತ್ರನೇ ನೋಡಿ, ನೈಟ್ ಹೊತ್ತು ಹಿಂಗಿರುತ್ತೆ. ಸೊ ಸಕ್ಕತ್ತಾಗಿರುತ್ತೆ ನೈಟ್ ಹೊತ್ತು ನೀವು ಅಲ್ಲಿ ಮಲ್ಕೊಂಡ್ರೆ. ಅಂದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರ ಮಲ್ಕೊಳ್ಳೋದು ಒಂದು ಪುಣ್ಯನೇ. ಸೊ ಅಲ್ಲಿ 1 hour ಏನೋ ಮಲ್ಕೊಂಡಿದ್ವಿ. ದೇವಸ್ಥಾನದಿಂದ 500 ಮೀಟ್ರಲ್ಲೇ ತುಂಗಭದ್ರಾ ನದಿ ಇದೆ. ನದಿ ಹತ್ರ ಹೋಗಿ ಅದೇ ಪಕ್ಕದಲ್ಲೇ, ಅದೇ ರೋಡಲ್ಲೇ ಹೋದರೆ ನದಿ ಸಿಗುತ್ತೆ. ನದಿಲೇ ಸ್ನಾನ ಮಾಡಿಕೊಂಡು ಅಲ್ಲೊಂದು ದೀಪ ಹಚ್ಚಿದ್ವಿ. ದೀಪ ಹಚ್ಬಿಟ್ಟು ನದಿಲೇ ಬಿಟ್ಬಿಟ್ಟು ಇಲ್ಲಿ ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತು ಬೆಳಕಾಗಿತ್ತು. ಹಾಗೆ ದರ್ಶನಕ್ಕೆ ಅಂತ ಹೊರಟ್ವಿ ರೆಡಿಯಾಗಿ. ಇವರೇ ನಂಗೆ ಪರಿಚಯ ಆಗಿದ್ದು ಫ್ರೆಂಡ್ಸು. ಮಂತ್ರಾಲಯಕ್ಕೆ ಯಾವಾಗಲೇ ಬಂದ್ರೂ ಫಸ್ಟು ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಆದಮೇಲೆ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಬೇಕು. ಯಾಕೆ ಮೊದಲು ಮಂಚಾಲಮ್ಮನ ದರ್ಶನ ಮಾಡಬೇಕು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳು ತುಂಗಭದ್ರಾ ನದಿ ತೀರದಲ್ಲಿ ಧ್ಯಾನ ಮಾಡಬೇಕಾದ್ರೆ ಮಂಚಾಲಮ್ಮ ದೇವಿಗೆ ದರ್ಶನ ಕೊಟ್ಟು ರಾಘವೇಂದ್ರ ಸ್ವಾಮಿಗೆ ಆಶೀರ್ವಾದ ಮಾಡಿರ್ತಾರೆ. ನಿನ್ನ ಸನ್ನಿಧಾನದಲ್ಲಿ ನಾನು ನೆಲೆಸಿ ನಿನ್ನ ಭಕ್ತರಿಗೆ ನಿನ್ನ ಇಷ್ಟಾರ್ಥಗಳನ್ನು ನೀನು ನೀಡ ಬಯಸಿದಾಗ, ದುಷ್ಟಶಕ್ತಿಗಳು ಏನಾದರೂ ಅಡ್ಡಿ ಆತಂಕಗಳನ್ನೇನಾದರೂ ಮಾಡಿದಾಗ ಅವರನ್ನು ಸಂಹರಿಸಿ ನಿನ್ನ ಭಕ್ತರಿಗೆ ದಯೆ ತೋರಿಸುತ್ತೇನೆ ಎಂದು ಮಂಚಾಲಮ್ಮ ದೇವಿ ಆಶೀರ್ವಾದ ಮಾಡಿರ್ತಾರೆ. ಅದಕ್ಕೋಸ್ಕರ ಮೊದಲು ಮಂಚಾಲಮ್ಮನ ದರ್ಶನ ಮಾಡಿ ಅದಾದ ಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು. ಅಲ್ಲೇ ಪಕ್ಕದಲ್ಲೇ ಮಂಚಾಲಮ್ಮ ಟೆಂಪಲ್ ಇರೋದು. ಅದನ್ನು ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿದು ದರ್ಶನ ಮಾಡೋಣ ಅಂತ ಬಂದ್ವಿ. ಇವಾಗ ಎಲ್ಲ ಚೆನ್ನಾಗಿದೆ ಫೆಸಿಲಿಟಿ. ಮುಂಚೆ ಸ್ವಲ್ಪ ರಶ್ ಇರ್ತಾಯಿತ್ತು, ಬಟ್ ಇವಾಗ ಎಷ್ಟೇ ರಶ್ ಇದ್ದರೂ 1 hour ಒಳಗಡೆ ದರ್ಶನ ಈಸಿಯಾಗಿ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿತ್ತು ದರ್ಶನ. ನೀವು ಒಂದ್ಸರಿ ನೋಡಿ, ಇದರಲ್ಲಿ ಲೈವಾಗಿ ವಿಡಿಯೋ ಬರುತ್ತೆ. ಅಂದರೆ ಒಳಗಡೆ ಎಲ್ಲ ಕಡೆ LED TVಗಳು ಹಾಕಿದ್ದಾರೆ. ಅಂದರೆ ಲೈವಾಗಿ ದರ್ಶನ ಆಗ್ತಾ ಇರುತ್ತೆ. ಸೊ ಯಾರಿಗಾದರೂ ಹೋಗೋಕ್ಕಾಗಿಲ್ಲ ಅಂದ್ರೂ ಆಚೆಯಿಂದಲೇ ದರ್ಶನ ಮಾಡ್ಕೋಬೋದು. ಇದು LED ವಾಲಲ್ಲಿ ಡೈರೆಕ್ಟಾಗಿ ದರ್ಶನ ಆಗ್ತಾಯಿದೆ ನೋಡಿ. ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆದಷ್ಟು ಬೇಗ ಆಗಲಿ.
ರಾಘವೇಂದ್ರ ಸ್ವಾಮಿ ನಿಮ್ಮ ಕಷ್ಟಗಳನ್ನೆಲ್ಲನೂ ಆದಷ್ಟು ಬೇಗ ಪರಿಹರಿಸ್ತೀವಿ. ದರ್ಶನ ಮುಗಿದ ಮೇಲೆ ಅಲ್ಲೇ ಆಟೋಗಳು ಸಿಗುತ್ತೆ. ಆಟೋದಲ್ಲಿ ಮಾತಾಡಿ 150 ರುಪೀಸ್ ಅಂತ ಮಾತಾಡಿಕೊಂಡು ಅಲ್ಲಿಂದ ಪಂಚಮುಖಿ ಆಂಜನೇಯ ಟೆಂಪಲು ಮತ್ತು ಕೊಲ್ಲಾಪುರದ ಲಕ್ಷ್ಮೀ ಟೆಂಪಲು ಇದನ್ನೆಲ್ಲನೂ ದರ್ಶನ ಮಾಡ್ಕೊಂಬರ್ಬೋದು. 3 ಪ್ಲೇಸಸ್ ಇರುತ್ತೆ. ಸೊ ಇದು ಬಂದು ಅಭಯ ಆಂಜನೇಯ ಟೆಂಪಲು. ಸೊ ಅಲ್ಲಿಗೆ ಹೋದ್ವಿ, ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಲ್ಲೇ ಆಟೋದಲ್ಲೇ ಮಾತಾಡಿಕೊಂಡ್ರೆ ನಮಗೆ ರಾಘವೇಂದ್ರ ಸ್ವಾಮಿಗಳು ಇದ್ದಿದ್ದ ಮನೆ, ಅದಾದಮೇಲೆ ಅವ್ರದ್ದು ಏಕಶಿಲಾ ಬೃಂದಾವನ, ಸೊ ಅದನ್ನೆಲ್ಲನೂ ಆಟೋದವ್ರು ತೋರಿಸ್ತಾರೆ. ಮಂತ್ರಾಲಯದಿಂದ ಒಂದು 20ರಿಂದ 22 ಕಿಲೋಮೀಟ್ರ್ ಆಗುತ್ತೆ ಪಂಚಮುಖಿ ಆಂಜನೇಯ ಟೆಂಪಲು. ಅದು ಬಂದು ಬಂಡೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಮುಖಿ ಆಂಜನೇಯ ಅವ್ರಿಗೆ ದರ್ಶನ ನೀಡಿದ ಜಾಗ. ಸೊ ಈಗ ಅದು ಟೆಂಪಲ್ ಆಗಿದೆ, ಅದು ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ನೀವು ದರ್ಶನ ಮಾಡ್ಕೊಂಡಾದಮೇಲೆ ಹಾಗೆ ಅಲ್ಲಿ ಆಂಜನೇಯ ಸ್ವಾಮಿದು ಪಾದಕ್ಕೆ ಇಟ್ಟಿದ್ದಾರೆ. ಅದು ಬಂದು ಸವಿಯುತ್ತಂತೆ, ಅಂದರೆ ಅದು ಹಳೇದು ಇಟ್ಟಿರ್ತಾರೆ, ಹೊಸದು ಇಟ್ಟಿರ್ತಾರೆ. ಅದು ಆಂಜನೇಯ ಸ್ವಾಮಿ ಅದನ್ನು ಹಾಕ್ಕೊಂಡು ಓಡಾಡಿ ಸವಿತಾ ಇರುತ್ತೆ ಅಂತ ಅದು ಹೇಳ್ತಾ ಇರ್ತಾರೆ ಅಲ್ಲಿ. ಅದಾದಮೇಲೆ ಅಲ್ಲಿ ಕೊಬ್ಬರಿ ಮಿಠಾಯಿ ಅಂತ ಸಿಗುತ್ತೆ ಪ್ರಸಾದ, 10:30 ಮೇಲೆ ಸಿಗುತ್ತೆ. ಆ ಕೊಬ್ಬರಿ ಮಿಠಾಯಿ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವು ಯಾರೇ ಹೋದರೂ ಮಿಸ್ ಮಾಡದೆ ಅಲ್ಲಿ ತಿನ್ನಿ. ನೋಡಿ, ಇದೇ ದೇವಸ್ಥಾನ. ಸೊ ಇಲ್ಲೆಲ್ಲ ಬಂಡೆಗಳೆಲ್ಲ ಹೆಂಗಿದೆ ಅಂತಂದರೆ ಒಳ್ಳೆ ಯಾರೋ ಎತ್ತಿ ಜೋಡಿಸಿರೋ ಥರ ಇದೆ. ಸೊ ಅಷ್ಟು ಚೆನ್ನಾಗಿದೆ. ಅದಾದಮೇಲೆ ಅದರ ಪಕ್ಕದಲ್ಲೇ ಕೊಲ್ಲಾಪುರದ ಮಹಾಲಕ್ಷ್ಮಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ನೀಡಿರೋ ಜಾಗ. ಆ ಜಾಗದಲ್ಲೂ ಉದ್ಭವ ಆಗಿರೋದು ಮಹಾಲಕ್ಷ್ಮಿದು ಶಿಲೆ ಇದೆ. ಸೊ ಅಲ್ಲೂ ನೀವು ದರ್ಶನ ಮಾಡಿಕೊಂಡು, ಅಲ್ಲಿ ಟೆಂಪಲ್ ಇದೆ, ಅಲ್ಲೂ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಬಂದು ಅಲ್ಲಿ ಬಂಡೆಗಳಿದೆಯಲ್ಲ, ಅದನ್ನೇ ಲಕ್ಷ್ಮಿ ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟಿರೋ ಜಾಗ. ಸೊ ಅಲ್ಲೂ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಎಣ್ಣೆ ಹಾಕ್ತಾರೆ, ಅಂದರೆ 20 ರುಪೀಸ್ ಕೊಟ್ಟರೆ ಅಲ್ಲಿ ದೀಪ ಇರುತ್ತೆ, ದೀಪಕ್ಕೆ ಎಣ್ಣೆ ಹಾಕಿದ್ರು ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ಅಲ್ಲೇ ಒಂದು ಹೊಂಡ ಇತ್ತು. ಈ ಹೊಂಡ ಇದೆಯಲ್ಲ, ಈ ಹೊಂಡದಲ್ಲಿ ನೀರು ಯಾವಾಗಲೂ ತುಂಬಿರುತ್ತಂತೆ. ಸೊ ಅದನ್ನ ಹಾಗೆ ತಲೆ ಮೇಲೆ ಹಾಕ್ಕೊಂಡು ಹಾಗೆ ಒಂದು ಸೋಡಾ ಕುಡಿದ್ವಿ. ಹಾಗೆ ಅಲ್ಲಿಂದ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋಂಥ ಏಕಶಿಲಾ ಬೃಂದಾವನ ನೋಡೋಕ್ಕೆ ಬಂದ್ವಿ. ಅಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳೇ ನರಸಿಂಹದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು ದೇವಸ್ಥಾನ ಇದೆ. ಸೊ ಅದ್ರದ್ದು ದರ್ಶನ ಮಾಡ್ಕೊತ ಅಲ್ಲಿಂದ ಅದ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅದನ್ನು ನೋಡ್ಕೊತ ದೇವ್ರ ದರ್ಶನ ಮಾಡ್ಕೊತ ಅಲ್ಲಿಂದ ಬಿಚ್ಚಾಲಮ್ಮ ಟೆಂಪಲಿಗೆ ಬಂದ್ವಿ. ಈ ಬಿಚ್ಚಾಲಮ್ಮ ಟೆಂಪಲ್ದು ಏನು ವಿಶೇಷತೆ ಅಂದರೆ, ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಆ ದೇವಸ್ಥಾನದ ಕಟ್ಟಡ ಕಟ್ಟಿರೋದು. ಸೊ ಅದನ್ನು ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಯಿತು. ನೋಡಿ, ಇದೇ ಇಲ್ಲಿ ಬರೆದಿದ್ದಾರೆ. ಹಾಗೆ ಅಲ್ಲಿಂದ ಅಪ್ಪಣ್ಣಾಚಾರ್ಯ ಅವ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಇದ್ದಿದ್ದು, ಆ ಮನೆಗೆ ಬಂದ್ವಿ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಬ ಕಾಲ ಅಲ್ಲಿ ಕಳೆದಿದ್ರು. ಸೊ ಇದು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಮಾಡ್ತಾ ಇದ್ದಂಥ ಜಾಗ. ಆ ಮನೆ ತುಂಬ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿಗಳೇ ಇದ್ದಿದ್ದ ಮನೆ ಆಗಿದ್ದರಿಂದ ಇನ್ನೂ ತುಂಬ ಖುಷಿ ಆಯಿತು. ಇದು ಬಂದು ರಾಘವೇಂದ್ರ ಸ್ವಾಮಿಗಳು ಆ ಪಾಂಡುರಂಗನಿಗೆ ಪೂಜೆ ಮಾಡ್ತಾ ಇದ್ದಂಥ ವಿಗ್ರಹ. ನೋಡಿ, ಮನೆ ಎಷ್ಟು ಚೆನ್ನಾಗಿದೆ. ಅದನ್ನು ಮತ್ತೆ ರೀಇನೋವೇಷನ್ ಮಾಡಿರೋದು. ಸೊ ಎಲ್ಲ ಥರದ ಫೋಟೋಸು ಎಲ್ಲ ಇದೆ, ಅದನ್ನೆಲ್ಲ ನೀವು ನೋಡ್ಬೋದು. ಅದಾದಮೇಲೆ ನಮ್ಮದು ಟ್ರಿಪ್ ಎಂಡ್ ಆಯಿತು. ಅಲ್ಲಿಂದ ಪ್ರಸಾದದ ಹತ್ರಕ್ಕೆ ಆಟೋದವರು ಬಿಟ್ಟರು. ಅಲ್ಲಿಂದ ಪ್ರಸಾದದ ಅಲ್ಲಿಗೆ ಬಂದ್ವಿ. ಮಂತ್ರಾಲಯಕ್ಕೆ ಬಂದಮೇಲೆ ದರ್ಶನ ಆದಮೇಲೆ ಪ್ರಸಾದ ತಿನ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ಪ್ರಸಾದದ ಲೈನಲ್ಲಿ ನಿಂತ್ಕೊಂಡ್ವಿ. ಪ್ರಸಾದದ ಲೈನಲ್ಲಿ ತುಂಬ ಜನ ಇದ್ದರು. ನನಗೆ ಮಂತ್ರಾಲಯದಲ್ಲಿ ತುಂಬ ಇಷ್ಟವಾಗಿದ್ದೇನೆಂದರೆ ಗೋಧಿ ಪಾಯಸ, ಅದು ಸಖತ್ ಇಷ್ಟ ನನಗೆ. ಪ್ರಸಾದ ತಿಂದ್ಕೊಂಡು ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳದ್ದು ಮೃತ್ತಿಕೆ ಕೊಡ್ತಾರೆ ಅಂತ ಹೇಳಿದ್ರು. ಈ ರೋಡಲ್ಲೇ ಮೃತ್ತಿಕೆ ಕೊಡೋದು, ರಾಘವೇಂದ್ರ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ತುಂಗಾ ನದಿಲಿ ಸ್ನಾನ ಮಾಡಿಕೊಂಡೆ. ಮತ್ತೆ ಸ್ನಾನ ಮಾಡಿ ಸಂಜೆ, ಅಂದರೆ ಟ್ರೈನ್ ಇದ್ದಿದ್ದು 7 ಗಂಟೆಗೆ. ಸೊ ಇನ್ನೂ ಟೈಮ್ ಇತ್ತಲ್ಲ, ಮತ್ತೆ ಇನ್ನೊಂದು ಸರಿ ದರ್ಶನ ಮಾಡಿಕೊಂಡು ಆಟೋ ಹತ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ಮತ್ತೆ 50 ರುಪೀಸ್ ಇರುತ್ತೆ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ. ಇಲ್ಲಿ ಆಟೋಗಳು ಡ್ರೈವರ್ಸು ಅಷ್ಟೇ ಎಲ್ಲ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಮಂತ್ರಾಲಯದಿಂದ ರೈಲ್ವೆ ಸ್ಟೇಷನ್ಗೆ 30 ಮಿನಿಟ್ಸ್ ಆಗುತ್ತೆ. ಸೊ ನೀವೇನಾದ್ರು ಟ್ರೈನಲ್ಲಿ ಹೋಗಬೇಕು ಅಂದರೆ ಫಸ್ಟೇ ಟೈಮಿಂಗ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಏಕೆ ಅಂತಂದರೆ ಟ್ರೈನ್ ಟೈಮಿಂಗು ತುಂಬ ಇಂಪಾರ್ಟೆಂಟ್ ಅಲ್ವಾ.
ಸೊ ಇದೇ ರೈಲ್ವೆ ಸ್ಟೇಷನ್. ಫೈನಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ನನ್ನ ಟ್ರೈನ್ ಬಂದು 7 ಇದ್ದಿದ್ದು. ಮುಂಚೆನೇ ಬುಕ್ ಮಾಡಿದ್ದೆ ಸ್ಲೀಪರ್ ಕೋಚು. ಮಂತ್ರಾಲಯದಿಂದ ಬರಬೇಕಾದ್ರೆ ನಾವು ಏನೇನು ತಗೊಬರ್ಬೇಕು ಅಂತಂದರೆ, ಫಸ್ಟು ತುಂಬ ಇಂಪಾರ್ಟೆಂಟ್ ತರಬೇಕಾಗಿರೋದು ಬಂದು ರಾಘವೇಂದ್ರ ಸ್ವಾಮಿದು ಮೃತ್ತಿಕೆ. ಅಂದರೆ ಇದು ಬಂದು ಮೃತ್ತಿಕೆ ಅಂತ. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳದ್ದು ಬೃಂದಾವನ. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳದ್ದೇ ಪಾದುಕೆ ಬರುತ್ತಲ್ಲ, ಅದು ತರಬೇಕು. ಸೊ ಅದಾದಮೇಲೆ ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದ, ಇಷ್ಟನ್ನು ನಾವು ಮಂತ್ರಾಲಯದಿಂದ ತರಬೇಕಾಗಿರೋದು. ಅಕಸ್ಮಾತ್ ನೀವು ತೊಗೊಂಬರೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಬನ್ನಿ, ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು.